ಬಬ್ಲಿ ಹ್ಯಾಪಿ ಗಪ್ಪು ಬೇಗ ಮಾಡಿ. ನಿಮಗ್ ಗೊತ್ತಿದ್ಯಾ ನನಗೆ ಎಲ್ಲರಿಗಿಂತ ಪಂಕ್ಚುಯಲ್ ಭೂತ ಅಂತ ಅವಾರ್ಡ್ ಸಿಕ್ಕಿದೆ. ಮೀಸೆ ತಿರುಗ್ಸೆ. ಅಯ್ಯೋ ನಾ ಇಲ್ಲಿ ನಿಂತ್ಕೊಂಡಿದ್ದೀನ್ರಿ. ಬಟ್ ಲಾಸ್ಟ್ ಮಿನಿಟ್ ಮೇಕಪ್ ಮಾಡ್ಕೋತಿದ್ದೀನಿ ಅಷ್ಟೇ. ಪ್ಲೀಸ್ ಎಲ್ರೂ ಸ್ವಲ್ಪ ಬೇಗ ಹೋಗ್ತೀರಾ? ನಂಗೂ ಸ್ಕೂಲ್ಗೆ ಲೇಟ್ ಆಗ್ತಿದೆ. ಓಹೋ, ಈ ಹ್ಯಾಪಿ ಎಲ್ಲಿ ಹೋದ? ಹ್ಯಾಪಿ ಬಂದ್ಬಿಟ್ಟೆ. ಪಿನಾಕಿ, ಏನಾದ್ರೂ ಇದ್ರೆ ನಮಗ್ ಕಾಲ್ ಮಾಡಾಯ್ತಾ? ಡೋಂಟ್ ವರಿ ಆಂಟಿ, ನಾನು ಎಲ್ಲ ನೋಡ್ಕೋತೀನಿ. ನೀವೆಲ್ರೂ ಬೇಗ ಹೋಗಿ, ನಾನು ಸ್ಕೂಲ್ಗೆ ಹೋಗ್ಬೇಕು. ಓಕೆ, ಬೈ ಬೈ, ಸಿ ಯು. ಆಮೇಲೆ ಸಿಗ್ತೀವಿ. ಸಾರಿ ಅಂಕಲ್ ಆಂಟಿ, ಇವತ್ತು ನಾನ್ ಸ್ಕೂಲ್ಗೆ ಹೋಗೋ ಪ್ಲಾನೇ ಇಲ್ವಲ್ಲ. ಮತ್ತೆ ಅದ್ರಲ್ಲೂ ಇವತ್ತು ಸ್ಕೂಲಲ್ಲಿ ಅಂತ ಇಂಪಾರ್ಟೆಂಟ್ ಪಾಠ ಏನು ಇಲ್ಲ. ಇವತ್ ನಮ್ ಸರು ಬರೋದಿಲ್ಲ, ಹಾಗೆ ಆ ಮಿಸ್ಸು ಬರೋದಿಲ್ಲ. ಅದಕ್ಕೆ ಸ್ಕೂಲ್ಗೆ ಚಕ್ಕರ್. ಸ್ಕೂಲ್ ಟೈಮ್ ಅಂತೂ ಆಗೋಗಿದೆ. ಅಂಕಲ್ ಆಂಟಿಗೆ ಏನಾದ್ರೂ ನಾನ್ ಸ್ಕೂಲ್ಗೆ ಹೋಗ್ಲಿಲ್ಲ ಅಂತಂದ್ರೆ ನಾನ್ ಸಿಕ್ ಹಾಕೊಂಡ್ಬಿಡ್ತೀನಿ. ಯೋಚನೆ ಮಾಡು ಪಿನಾಕಿ, ಯೋಚನೆ ಮಾಡು. ಯಾವ್ದಾದ್ರೂ ಒಂದ್ ದಾರಿ ಹುಡುಕ್ಲೇಬೇಕು. ಆಗ ನಾನು ಮ್ಯಾಚ್ ನೋಡ್ಬೋದು, ಹಾಗೆ ಸ್ಕೂಲ್ಗೂ ಹೋಗ್ಬೋದು. ಗಪ್ಪು ಗ್ಯಾಜೆಟ್ಸ್. ಗಪ್ಪು ರೂಮಲ್ಲಿ ನನಗ್ ಬೇಕಾಗಿರೋ ಯಾವ್ದಾದ್ರೂ ಒಂದ್ ಗ್ಯಾಜೆಟ್ ಸಿಕ್ಕೇ ಸಿಗುತ್ತೆ. ಹಾ ಸದ್ಯ ಏನೂ ಆಗ್ಲಿಲ್ವಲ್ಲ. ಬೇಗ ಹುಡ್ಕೋ ಪಿನಾಕಿ. ಎಂತ ವಸ್ತು ಸಿಗ್ಬೇಕು ಅಂತಂದ್ರೆ ನೀನ್ ಯಾವ್ದು ಮಿಸ್ ಮಾಡ್ಕೋಬೇಡ. ಮ್ಯಾಚು ಇಲ್ಲ, ಸ್ಕೂಲು ಇಲ್ಲ. ಆಟೋಮ್ಯಾಟಿಕ್ ಡಾನ್ಸಿಂಗ್ ಶೂಸ್ ಬೇಡ. ಬ್ರೈನ್ ರೀಡರ್ ಬೇಡ. ಇದೇನಿದು? ಕ್ಲೂನ್ ಗನ್. ಎಸ್, ಸಿಕ್ತು. ಗಪ್ಪು, ನೀನ್ ಜೀನಿಯಸ್ ಹೌದು, ಆದ್ರೆ ನಾನು ಕಮ್ಮಿ ಇಲ್ಲ. ನನ್ ಕ್ಲೋನ್ ಎಲ್ಲಿದೆ? ಇದ್ ಕೆಲ್ಸ ಮಾಡ್ತಿಲ್ಲ ಅನ್ಸುತ್ತೆ. ಓ ವಾವ್, ಓ ವಾವ್. ಈಗ ಡೂಪ್ಲಿಕೇಟ್ ಪಿನಾಕಿ ಹೋಗ್ತಾನೆ ಸ್ಕೂಲ್ಗೆ, ಮತ್ತೆ ಮ್ಯಾಚ್ ನೋಡ್ತಾನೆ ಈ ರಿಯಲ್ ಪಿನಾಕಿ ಮಿಸ್ಟರ್ ಕೂಲ್. ಬೇಗ ಹೋಗಿ ಯೂನಿಫಾರ್ಮ್ ಮತ್ತೆ ಬ್ಯಾಗ್ ತಗೊಂಡ್ಬರ್ತೀನಿ. ಸರಿಯಾಗಿ ಕೇಳಿಸ್ಕೊ ಪಿನಾಕಿ, ಇವತ್ ಸ್ಕೂಲಲ್ಲಿ ಜಾಸ್ತಿ ಏನು ಇಂಪಾರ್ಟೆಂಟ್ ಕ್ಲಾಸಸ್ ಇಲ್ಲ. ಆದ್ರೂ ನೀನ್ ಯಾರ ಜೊತೆನೂ ಜಾಸ್ತಿ ಮಾತಾಡ್ಬೇಡ. ಯಾರೇ ಏನೇ ಕೇಳಿದ್ರು ಇಷ್ಟೇ ಹೇಳು. ಓಕೆ, ಓಕೆ. ವಾವ್, ನೀನು ನನ್ನಷ್ಟೇ ಸ್ಮಾರ್ಟ್ ಆಗಿದ್ಯಾ. ಆಲ್ ದಿ ಬೆಸ್ಟ್ ಪಿನಾಕಿ ಟು. ಹಾಯ್ ಪಿನಾಕಿ. ಈ ಪಿನಾಕಿಗೆ ಇವತ್ತೇನು ಆಗಿದೆ? ಮಾತಾಡ್ದೆ ಹಾಗೆ ಹೋಗ್ಬಿಟ್ಟ. ಅವನಿಗೆ ನಮ್ಮೇಲೆ ಕೋಪನಾ? ಗಲಾಟೆ ಮಾಡಬೇಡಿ ಮಕ್ಕಳೇ, ಕೂತ್ಕೊಳ್ಳಿ. ಅಯ್ಯೋ ದೇವ್ರೆ, ಈ ದೀರು ಸರ್ ಯಾಕಪ್ಪ ಬಂದ್ರು? ಈಗ ನಮಗೆ ಫ್ರೀ ಪೀರಿಯಡ್ ಅಲ್ವಾ? ಗುಡ್ ಮಾರ್ನಿಂಗ್ ಸರ್. ಅಯ್ಯೋ, ಏನ್ ಗುಡ್ ಮಾರ್ನಿಂಗ್. ಮನೇಲಿ ಕೆಲ್ಸ ಇತ್ತು ಅಂತ ಇವತ್ತು ರಜಾ ತಗೊಂಡಿದ್ದೆ. ಆದ್ರೆ ಇವತ್ತು ಸ್ಕೂಲ್ಗೆ ಇಬ್ರು ಇನ್ಸ್ಪೆಕ್ಟರ್ ಬರ್ತಾರೆ ಅಂತ ಬರ್ಬೇಕಾಗ್ ಬಂತು. ಪಿನಾಕಿ, ನೀನ್ ಹುಷಾರಾಗಿದ್ಯಾ? ಓಕೆ. ಈಗ ಎಲ್ಲ ಸೈಲೆಂಟ್ ಆಗಿ ಕೂತ್ಕೊಳ್ಳಿ, ಮತ್ತೆ ಗಮನ ಇಟ್ಟು ಕೇಳಿ. ಹಾ ಸರ್, ಗಮನ ಕೊಡ್ತಾ ಇದೀನಿ ನೋಡಿ. ಪಿನಾಕಿ ತಲೆ ಮೇಲೆ. ಏ ಮಿಂಟು, ಯಾಕೋ ಕಿರ್ಚ್ಕೊಂಡಿದ್ದು? ಭೂತ ಏನಾದ್ರು ನೋಡ್ದ? ಸರ್, ಪಿನಾಕಿ ಬಾಲ್ ಬಾಲ್. ಏನ್ ಹೇಳ್ತಿದ್ಯಾ ನೀನು? ಕೂತ್ಕೊಂಡು ನಿದ್ದೆ ಮಾಡ್ತಿದ್ದೆ ಅನ್ಸುತ್ತೆ. ಹೋಗ್ ಮುಖ ತೊಳ್ಕೊಂಬ ಹೋಗು. ಹೇ ಪಿನಾಕಿ, ಗಮನ ಎಲ್ಲಿದ್ಯಪ್ಪ ನಿಂದು? ಈಗ ಉತ್ತರ ಕೊಡು ಬೋರ್ಡ್ ಮೇಲಿರೋ ಪ್ರಶ್ನೆಗೆ. ಇಲ್ಲ ಅಂದ್ರೆ ಆಬ್ಸೆಂಟ್ ಹಾಕ್ಬಿಡ್ತೀನಿ ಇಂಕ್ ಹಾರಿಸಿ. ಏನಪ್ಪ ಮಾಡ್ತಿದ್ಯಾ? ಅಯ್ಯೋ, ಕೋತಿ ತರ ಎಲ್ಲ ಯಾಕೋ ಪಲ್ಟಿ ಹೊಡಿತಿದ್ಯಾ ಪಿನಾಕಿ? ಏನ್ ಮಾಡ್ತಿದ್ಯಾ ನೀನು ಪಿನಾಕಿ? ನಿನ್ ತಲೆಗೆಲ್ಲ ಕೆಟ್ಟಿದ್ಯಾ? ಏನಾಗಿದೆ ನಿಂಗೆ? ಸರ್, ವರಿ ಮಾಡ್ಬೇಡಿ, ಪಿನಾಕಿನ ನಾನ್ ಹಿಡಿತೀನಿ. ಈ ಹುಡುಗಂಗ್ ನಿಜವಾಗ್ಲೂ ಏನೋ ಆಗೋಗಿದೆ. ಕರ್ನಲ್ ಸಾಹೇಬ್ರಿಗೆ ಹೇಳ್ಬಿಡ್ತೀನಿ.
ಅವ್ರು ಬಂದು ಕರ್ಕೊಂಡೋಗ್ಲಿ. ಆ ಇನ್ಸ್ಪೆಕ್ಟರ್ಸ್ ಬಂದ್ಮೇಲೆ ಏನ್ ಹೇಳ್ಬೇಕೋ ಗೊತ್ತಿಲ್ಲ. ಈಗ ಸಾಕಾಟಾಡಿದ್ದು. ಮ್ಯಾಚ್ ಶುರು ಆಯ್ತು. ಕಮಾನ್ ಕಮಾನ್ ಗೋ. ಓಹೋ, ಈಗ ಯಾರಪ್ಪ ಫೋನ್ ಮಾಡಿದ್ದು? ಹಲೋ, ಕರ್ನಲ್ ಸಾಹೇಬ್ರ ಹತ್ರ ಮಾತಾಡ್ಬೋದಾ? ನೀವ್ಯಾರು? ನಾವು ಧೀರು ಸರ್ ಅಂತ, ಸ್ಕೂಲಿಂದ. ಓನೋ, ಧೀರು ಸರ್ ಫೋನಾ? ಇವತ್ ಯಾಕಪ್ಪ ಇವ್ರ ಸ್ಕೂಲಿಗೆ ಬಂದ್ರು? ಹಾ ಹೇಳಿ. ಇದೇನಿದು, ನಿಮ್ ಧ್ವನಿಗೆ ಏನಾಗಿದೆ? ಇರ್ಲಿ ಬಿಡಿ. ಇಲ್ಲಿ ಕೇಳಿ, ಇವತ್ತು ಪಿನಾಕಿಗೆ ಯಾಕೋ ಹುಷಾರಿಲ್ಲ ಅಂತ ಅನ್ಸುತ್ತೆ. ತುಂಬಾ ವಿಚಿತ್ರವಾಗಿ ಬೇರೆ ಆಡ್ತಿದ್ದಾನೆ. ನೀವು ಬಂದು ಅವನ್ನ ಕರ್ಕೊಂಡು ಹೋಗ್ಬೋದು. ಸರಿ ಸರಿ. ಓನೋ, ಪಿನಾಕಿಟ್ಟು ಖಂಡಿತವಾಗ್ಲೂ ಏನೋ ಪ್ರಾಬ್ಲಮ್ ಮಾಡ್ಬಿಟ್ಟಿದ್ದಾನೆ. ಮ್ಯಾಚ್ ಶುರು ಆಗೋಕೆ ಇನ್ನೂ ಟೈಮ್ ಬಾಕಿ ಇದೆ. ಬೇಗ ಸ್ಕೂಲ್ಗೆ ಹೋಗಿ ಬಂದ್ಬಿಡ್ತೀನಿ. ಗುಡ್ ಮಾರ್ನಿಂಗ್ ಕ್ಲಾಸ್. ಓನೋ, ಇವತ್ತು ಈ ಮಿಸ್ ಸ್ಕೂಲಿಗೆ ಬಂದ್ಬಿಟ್ಟಿದಾರಾ? ಇವತ್ತಿನ ಎಕ್ಸ್ಪರಿಮೆಂಟ್ ONC. ನಿಮ್ ಟೇಬಲ್ ಮೇಲೆ ಒಂದು ಆರೆಂಜ್ ಇದೆ ಅಲ್ಲ, ಅದನ್ನ ನೀರೊಳಗೆ ಹಾಕ್ಬೇಕು. ಮತ್ತೆ ನನಗೆ ಲ್ಯಾಬ್ ಅಲ್ಲಿ ಕಂಪ್ಲೀಟ್ ಡಿಸಿಪ್ಲಿನ್ ಆಗಿರ್ಬೇಕು. ಇನ್ಸ್ಪೆಕ್ಟರ್ ಬಂದಾಗ ಅವ್ರ ಮುಂದೆ ಯಾರು ತರಲೆ ಮಾಡಬಾರ್ದು. ಅರ್ಥ ಆಯ್ತಾ? ಡಿಂಪಿ, ಸೋಹೇಲ್, ಪಿನಾಕಿ ಕೈನ ಬಿಟ್ಟು ಆರೆಂಜ್ ನ ಹಿಡ್ಕೊಳ್ಳಿ. ಅದೇನು ಅಂದ್ರೆ ಮಿಸ್, ಹೀಗ್ ಮಾಡಕ್ಕೆ ಧೀರು ಸರ್ ಹೇಳಿದ್ದಾರೆ. ಇಲ್ಲ ಅಂದ್ರೆ ಅವ್ನು ಓಡ್ ಹೋಗ್ತಾನೆ. ನನ್ ಕ್ಲಾಸಿಂದ ಯಾರು ಓಡ್ ಹೋಗಲ್ಲ. ಅವನ ಬಿಟ್ಟು ನಿಂತ್ಕೊಳ್ಳಿ. ಅಯ್ಯೋ, ಇವನೇನು ಮೂರ್ಛೆ ಬಿದ್ಬಿಟ್ಟ. ಅರೆ ಮಿಂಟು, ಏನ್ ಕೆಳಗ್ ಬಿದ್ದಿದ್ಯಾ? ಎದ್ ನಿಂತ್ಕೋ. ಏನಾಯ್ತು ಇವನಿಗೆ? ಕೇಳಿಸ್ತಿದ್ಯಾ? ಎದ್ ನಿಂತ್ಕೋ ಅಂದೆ. ಇವತ್ತು ಇನ್ಸ್ಪೆಕ್ಟರ್ ಬೇರೆ ಬರ್ತಾ ಇದ್ದಾರೆ. ಯಾರದೆಲ್ಲ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರೋದು? ಎಲ್ರು ನಿಮ್ ಜಾಗದಲ್ಲಿ ನಿಂತ್ಕೊಳ್ಳಿ. ನಾನು ಹೋಗಿ ಎಕ್ಸಾಸ್ಟ್ ಹಾಕ್ಬರ್ತೀನಿ. ಹೋಗಿ ಪಿನಾಕಿ ಟೂನ ಹೊರಗೆ ಕರ್ಕೊಂಡ್ ಬರ್ತೀನಿ. ಇಲ್ಲಾಂದ್ರೆ ಇವ್ ನನ್ ಕತೆನ ಇವತ್ತೇ ಮುಗಿಸ್ಬಿಡ್ತಾನೆ. ಏನದು ನಾನು ನೋಡಿದ್ದು? ಏನಾಯ್ತು ನಂಗೆ ಗೊತ್ತಾಗ್ತಿಲ್ಲ ಇವತ್ತು. ನಂಗೆ ಇವತ್ ನಾನು ಟೈಮ್ ಸರಿಯಾಗಿ ಮಲ್ಕೋಬೇಕು. 2 ಪಿನಾಕಿ ನೋಡ್ಬಿಟ್ಟೆ ಇವತ್ ನಾನು. ಬೇಗ ನಡೆಯೋ ಬೇಗ. ಹೊರಗಡೆ ಆಡ್ಕೊಳ್ಳೋಕೆ ಬೇರೆ ಯಾವ ಜಾಗನೂ ಇಲ್ಲ. ನೀನ್ ಇಲ್ಲೇ ಬಚ್ಚಿಟ್ಕೋ, ನಾನೇನಾದ್ರೂ ಮಾಡ್ತೀನಿ. 2. ಅಯ್ಯೋ ಇಲ್ಲ ಮಿಂಟು. 2 ಪಿನಾಕಿ. ಅಯ್ಯೋ, ಅಲ್ಲ, ನಿನಗೆ ಭೂತದ ಪವರ್ಸ್ ಎಲ್ಲ ಎಲ್ಲಿಂದ ಬಂತು? ನೋಡಿದ್ಯಾ, ಡೋರ್ ಬೇರೆ ಲಾಕ್ ಆಗೋಗಿದೆ. ಒಳಗಡೆ 2 ಪಿನಾಕಿ ಇದಾರೆ. ಪಿನಾಕಿ, ಬಾಗಲ್ ತೆಗಿ. ಇಲ್ಲ ಅಂದ್ರೆ ಈ ಗನ್ನ ರಿವರ್ಸ್ ಮೋಡ್ಗೆ ಹಾಕಿದೀನಿ. ಪ್ಲೀಸ್ ಬೇಗ ಮಾಯ ಆಗ್ಬಿಡು. ಏನಾಯ್ತು? ನೀವೆಲ್ಲ ವಾಶ್ರೂಮ್ ಹತ್ರ ಯಾಕೆ ನಿಂತ್ಕೊಂಡಿದ್ರ ಹೇಳಿ? ಪಿನಾಕಿ ಒಳಗಡೆಯಿಂದ ಬಾಗ್ಲ ಹಾಕೊಂಡಿದ್ದಾನೆ. ಅವನಿಗೆ ಇವತ್ತು ಹುಷಾರ್ ಬೇರೆ ಇಲ್ಲ. ಸರ್, ಒಳಗಡೆ 2 ಪಿನಾಕಿ. ಓ, ಏನಿದು? ಏನ್ ನಡೀತಿದೆ? ಪಿನಾಕಿ, ಓ ಪಿನಾಕಿ, ಬಾಗಲ್ ತೆಗಿಯಪ್ಪ. ನಮ್ಗಿಲ್ ತುಂಬಾ ಟೆನ್ಷನ್ ಆಗ್ತಿದೆ. ಬಾಗಲ್ ತೆಗಿ ಪಿನಾಕಿ. ಇವತ್ತಂತೂ ನನ್ ಕತೆ ಮುಗೀತು. ಇಲ್ಲಿಂದ ಹೇಗ್ ತಪ್ಪಿಸ್ಕೊಳ್ಳಪ್ಪ? ಹ್ಯಾಪಿ ಅಥವಾ ಗಪ್ಪು ಇದ್ರೆ ನನ್ನನ್ನು ಕಾಪಾಡಿರೋರು. ಯಾರನ್ನ ಕಾಪಾಡ್ಬೇಕು? ಅಯ್ಯೋ, ಇದೇನಿದು? ಹೇಗೆ? ಹ್ಯಾಪಿ ಗಪ್ಪು, ಪ್ಲೀಸ್ ಕಾಪಾಡ್ರು ನನ್ನ. ಅದು ಕ್ಲೋನಿಂಗ್. ಮಿಂಟು, ಧೀರು ಸರ್ ಕಂಪ್ಲೀಟ್. ಪ್ಲೀಸ್ ಪ್ಲೀಸ್ ಪ್ಲೀಸ್, ಕಾಪಾಡಿ ಕಾಪಾಡಿ ಕಾಪಾಡಿ. ಕ್ಲೋನಿಂಗ್ ಗನ್. ಆ ಗನ್ನು ಫಾಲ್ಟಿ ಗನ್ನು.
ಅದಕ್ಕೆ ತುಂಬಾ ಪವರ್ ಇರುತ್ತೆ, ಆದ್ರೆ ನಮ್ ಪವರ್ಗಿಂತ ಕಡಿಮೆನೆ. ಈಗ ನಾನ್ ನಿನ್ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ತೀನಿ. ಪಿನಾಕಿ, ನೀನ್ ಬಾಗಿಲು ತೆಗಿಲ್ಲ ಅಂದ್ರೆ ಬಾಗಿಲು ಹೊಡಿಬೇಕಾಗುತ್ತೆ. ಸರ್ ಜಾಗ ಬಿಡಿ, ನಾನ್ ಬಾಗಿಲು ಹೊಡಿತೀನಿ. ತೀರು ಸರ್, ಪ್ರಿನ್ಸಿಪಲ್ ಸರ್, ನೀವೆಲ್ಲ ಇಲ್ಲಿ? ಅದು ನೀನು ಒಳಗಡೆಯಿಂದ ಬಾಗಿಲು ಹಾಕೊಂಡಿದ್ದಲ್ಲ, ನಿನಗೆ ಇವತ್ತು ಹುಷಾರ್ ಬೇರೆ ಇರ್ಲಿಲ್ಲ. ನಮಗೆಷ್ಟು ಚಿಂತೆ ಆಗಿದ್ ಗೊತ್ತಾ? ಇಲ್ಲ ಸರ್, ನೀವ್ ಚಿಂತೆನೆ ಮಾಡ್ಬೇಡಿ. ಇನ್ಸ್ಪೆಕ್ಟರ್ ಸರ್ ನ ಮೀಟ್ ಮಾಡೋಕ್ಕೂ ಮುಂಚೆ ನಾನು ಫ್ರೆಶ್ ಆಗೋಗ್ ಬಂದಿದ್ದೆ, ಯಾಕಂದ್ರೆ ನಾನ್ ಅವ್ರಿಗೆ ಆಗ ನನ್ ಸ್ಕೂಲ್ ಬಗ್ಗೆ ಚೆನ್ನಾಗಿ ಹೇಳ್ಬೋದು ಅಂತ. ಮೀಟ್ ಪಿನಾಕಿ, ನಮ್ಮ ಸ್ಕೂಲಿನ ಬ್ರೈಟೆಸ್ಟ್ ಸ್ಟೂಡೆಂಟ್. ಕೇಳಿ ಕೇಳಿ ಸರ್, ನೀವ್ ಏನೇನ್ ಪ್ರಶ್ನೆ ಕೇಳ್ಬೇಕೋ ಎಲ್ಲ ಕೇಳಿ. ಸರಿ ಹೇಳು ಪಿನಾಕಿ, ನಿಮ್ ಸ್ಕೂಲ್ ಬಗ್ಗೆ ನೀನ್ ಏನ್ ಹೇಳಕ್ ಇಷ್ಟಪಡ್ತೀಯಾ? ಈ ಸ್ಕೂಲಲ್ಲಿ ಬರೀ ಪಾಠ ಮಾತ್ರ ಮಾಡೋದಿಲ್ಲ, ಅದ್ರ ಜೊತೆಗೆ ನಮಗೆ ಕಂಪ್ಲೀಟ್ ಪರ್ಸನಾಲಿಟಿ ಡೆವಲಪ್ಮೆಂಟ್ ಮಾಡ್ತಾರೆ. ಥ್ಯಾಂಕ್ ಯು ಕಪ್ಪು. ಆದ್ರೆ ನಿಮ್ಮಿಬ್ಬರಿಗೆ ನಾನು ಅಲ್ಲೇ ಇದ್ದೆ ಅಂತ ಹೇಗ್ ಗೊತ್ತಾಯ್ತು? ನನ್ ಗಂಡಲ್ಲಿ ಡಿಸ್ಟ್ರಕ್ಷನ್ ಅಲರ್ಟ್ ಇರುತ್ತೆ. ಯಾವಾಗ ಕ್ಲೋನ್ ಗಲ್ ಮುರಿದೋಯ್ತೋ ಅವಾಗ ನನಗೆ ಗೊತ್ತಾಯ್ತು ನೀನ್ ಎಲ್ಲೋ ಸಿಕ್ಕಾಕೊಂಡಿದೀಯಾ ಅಂತ. ಆದ್ರೆ ನಿಂಗೆ ಕ್ಲೋನ್ ಅವಶ್ಯಕತೆ ಏನಿತ್ತು? ಇವತ್ತು ಫುಟ್ಬಾಲ್ ಮ್ಯಾಚ್ ಇತ್ತಲ್ಲ, ಅಲ್ಲಿ ನೋಡಿ ಮ್ಯಾಚ್ ಮುಗ್ದೋಯ್ತು. ಆದ್ರಿಂದ ನಾ ಮ್ಯಾಚ್ ನ ರೆಕಾರ್ಡಿಂಗ್ ಅಲ್ಲಿ ಇಟ್ಟಿದ್ದೆ. ಏನೋ ಇದ್ಯಾಕ್ ನನ್ ತಲೆಗೆ ಹೊಳಿಲಿಲ್ಲ, ನಾನ್ ಸುಮ್ನೆ ಹೀಗೆಲ್ಲ ಸಿಕ್ಕಾಕೊಂಡೆ.